ಕುಳಿತುಕೊಳ್ಳಿ. ಸರಿ ಸರಿ ಸ್ವಲ್ಪ ಯಾವ ವಿಷಯ ನೀವು ಅಪರಾಧ ಕೊಡಬೇಕೆ? ಕಪ್ಪ ಕಪ್ಪ ಕೊಡಬೇಕೆ? ಕಪ್ಪ ಕಪ್ಪ ಕೊಡಲು ನೀವೇನು ಒಳ ಹುಟ್ಟಿನವರೇ ಕಳೆದವರೇ ಇಲ್ಲ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರೇನು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿರುವ ಆಸ್ತಿಯಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಇಲ್ಲ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ? ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಿನಾಚೆಯಿಂದ ಬಂದ ನಿಮಗೆ ನಿಲ್ಲಲು ನೆಲೆ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವುದೇ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ನಾನೀಶೆ ಅಂದು ಕಪ್ಪವನ್ನು ಕೊಡುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡರೆ ನೀವೇ, ಇಂದು ಕಪ್ಪವನ್ನು ಕೊಡುವುದಿಲ್ಲ ಹೇಳೋರು ನೀವೇ. ಇದು ಸರಿಯಲ್ಲ, ನಾವು ಅಲ್ಲ. ಜಾಗ ಬೇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದು ಎಂದು ಬೊಬ್ಬೆ ಹೊಡೆಯುವ ಅಪ್ಪೆಪಾರಿಗಳು ನೀವು. ನಿಮ್ಮಿಂದ ನ್ಯಾಯ ಅನ್ಯಾಯದ ಪಾಠ ಕಲಿಯಬೇಕೆ? ನಿಮ್ಮ ಮೋಸದ ಒಪ್ಪಂದಕ್ಕೆ ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಹಿಮ್ಮಗ ಶಿಲಿಂಗ ರುದ್ರಸಜ್ಜ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆದರೆ ಅವಳು ಸತ್ತ ನಂತರ ಸತ್ಯಕ್ಕೆ ಬೇರೆ ಮಾಡಿಕೊಂಡಿದ್ದೀರಿ. ಲಾಢೌಲಸಿ ಕಾಯ್ದೆ ಪ್ರಕಾರ ಸತ್ಯಕ್ಕೆ ಮಾಡಿಕೊಳ್ಳುವಂತಿಲ್ಲ. ದತ್ತಪುತ್ರ ರಾಜವನಾಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು ಗೋಪಿಯೇ. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣೀಶ, ನೀವು ಕಂಪನಿ ಸರ್ಕಾರದ ಕದಲೆಯನ್ನು ದಿಕ್ಕಿಸುತ್ತಿದ್ದೀರಿ, ತಪ್ಪು ಹೋಗುತ್ತಿದ್ದೀರಿ. ಎಚ್ಚರ. ಮಾಡುವ ಅಧಿಕಾರ ಎಂದು ನಿಮಗಲ್ಲ. ನೀನು ಬಾಯಿಲು ಕಾಯುವ ಸಿಪಾಯಿ. ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಸಾಕು ಮಾಡು ನಿನ್ನ ಆವೇಶದ ಮಾತುಗಳನ್ನು. ತ್ಯಾಕರೆ ನಮ್ಮ ರಾಜ ತಾರತಮ್ಯ ಎನಿಸದ ರಾಜ. ತಾಯಿ ಮಕ್ಕಳ ನಡುವೆ ಒಡಕು ಉಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಚಿತ್ತೂರಿನ ಕಿಡಿ ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಚಿತ್ತೂರಿನ ಸಮಸ್ತ ಜನರಿಗಿದೆ. ನಿಮ್ಮಂತೆ ಜೀತಕ್ಕೆ ದುಡಿಯುವವರು ಇಲ್ಲಿ ಯಾರೂ ಇಲ್ಲ. ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣೇಶೆ ಮಂಡ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ನಡೆಸಲು ಕಿತ್ತೂರೇನು ಕಡಲಾಚಿನ ಕುಣ್ಣಿಗಳು ಕಟ್ಟಿ ಬೆಳೆಸಿರುವ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ರಾಣೇಶ, ನೀವು ಸಿದ್ಧಮತಿಯೊಂದಿಗೆ ಚೆಲ್ಲಾಟವಾಡುತ್ತಿದ್ದೀರಿ. ಸಿದ್ಧಮತಿಯ ಮೇಲೆ ಕುಳಿತು ಆಟವಾಡುತ್ತಿದ್ದೀರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಯಾವುದು ಖಂಡಿತ. ಸಮಾಧಾನ, ಆಕ್ರೋಶ ಬೇಡ.